ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ. ನಾನು ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳೋದಾದರೆ, ಒಂದು 5 ಯಾವ ಸರಳ ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ವಿ ಅಂತಂದರೆ ನಮ್ಮ ಒಂದು ಆರೋಗ್ಯವನ್ನು ಬಹಳ ದಿನಗಳವರೆಗೆ ಯಾವುದೇ ಒಂದು ಕಾಯಿಲೆ ಇಲ್ಲದೆ ನಾವು ಕಾಪಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೋಣ. ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಸಿಗುವಂಥ ಟಿಪ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡೋಣ, ಯಾವ ಒಂದು 5 ಸರಳ ಸೂತ್ರಗಳನ್ನು ನಾವು ಡೈಲಿ ಲೈಫಲ್ಲಿ ಅಳವಡಿಸ್ಕೊಂಡ್ವಿ ಅಂದರೆ ಅದರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ, ಜೊತೆಗೆ ಯಾವುದೇ ಒಂದು ಕಾಯಿಲೆಯಿಂದ ದೂರ ಇರಲಿಕ್ಕೆ ನಮಗೆ ಸಹಾಯ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಕೂಡ ಮೊದಲನೇದು ನಮ್ಮ ಆಹಾರ ಪದ್ಧತಿ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ಏನು ಮಾಡ್ತೀವಿ, 3 ಟೈಮ್ ಊಟ ಮಾಡ್ತೀವಿ. ಸೊ 3 ಟೈಮ್ ಊಟದ ಬದಲಾಗಿ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ 2 ಸಲ ಮಾತ್ರ, ಅಂದರೆ 2 ಟೈಮ್ ಮಾತ್ರ ಊಟವನ್ನು ಅಳವಡಿಕೆ ಮಾಡ್ಕೋದು ತುಂಬ ಉತ್ತಮ. ಅದರಲ್ಲೂ ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನೀವೇನು ತಗೊಳ್ತೀರಿ ಅದು ತುಂಬ ಹೆಲ್ದಿ ಆಗಿರಬೇಕು, ಜೊತೆಗೆ ವೆರೈಟಿ ಆದಂತಹ ಒಂದು ಬ್ರೇಕ್ಫಾಸ್ಟ್ ಆಗಿರಬೇಕು. ಎಕ್ಸಾಂಪಲ್ ಆಗಿ ನಾವು ಹೇಳೋದಾದರೆ, ಪ್ರತಿದಿನ ನೀವು ದೋಸೆ ಅಥವಾ ಉಪ್ಪಿಟ್ಟು ಅವಲಕ್ಕಿನೋ ತಿಂತಾ ಇರ್ತೀರಿ. ಅದ್ರ ಬದಲಿಗೆ ನೀವು ವೆರೈಟಿ ಆಫ್ ಒಂದು ಅಡುಗೆಗಳನ್ನು ಮಾಡ್ಕೊಳ್ಬೋದು. ದೋಸೆಯನ್ನೇ ನಿಮಗೆ ತಿನ್ನೋ ರೂಢಿ ಇತ್ತು ಅಂತಂದರೆ ಅದರಲ್ಲಿ ಹೆಸರುಬೇಳೆ ದೋಸೆ ಆಗಿರ್ಬೋದು, ಅಥವಾ ಮಲ್ಟಿಗ್ರೇನನ್ನು ಯೂಸ್ ಮಾಡಿಕೊಂಡು ನಾವು ದೋಸೆಯನ್ನು ಮಾಡ್ಬೋದು. ಈ ರೀತಿಯಾದಂಥ ವೆರೈಟಿ. ಇನ್ನು ಯಾರೂ ಹೇಳಿಲ್ಲ ಬೆಳಗ್ಗೆ ಸಮಯದಲ್ಲಿ ಪಲ್ಯಗಳನ್ನು ತಿನ್ನಬಾರ್ದು ಅಂತ. ಸೊ ಪಲ್ಯಗಳದ್ದೇ ಒಂದು ಸಲಾಡ್ ಟೈಪ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಚಪಾತಿನೋ 1 ಚಪಾತಿನೋ ಆ್ಯಡ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಮಾರ್ನಿಂಗ್ ಸಮಯದಲ್ಲಿ ತಗೊಳ್ಬಹುದು. ಇದು ಕೂಡ ನಾವು ಮಾಡ್ಬೋದು. ಇನ್ನು ಬೆಳಗಿನ ಸಮಯದ ಒಂದು ಊಟದಲ್ಲಿ ಅಥವಾ ನಾಷ್ಟಾದಲ್ಲಿ ನಾವೇನು ಮಾಡ್ಬೋದು, ಸೀಡ್ಸ್ಗಳನ್ನು ಅಥವಾ ನಟ್ಸ್ಗಳನ್ನು 8ರಿಂದ 10 ಯಾವುದಾದ್ರೂ ಬಾದಾಮಿ ಆಗಿರ್ಬೋದು, ಕಾಜು, ಪಿಸ್ತಾ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಸೀಡ್ಸ್ಗಳಲ್ಲಿ ಅನ್ನೋದಾದರೆ ನಾವು ಯಾವುದು ಸೂರ್ಯಕಾಂತಿ ಬೀಜಗಳಾಗಿರ್ಬೋದು, ಕುಂಬಳ ಬೀಜಗಳಾಗಿರ್ಬೋದು, ಇವುಗಳನ್ನೆಲ್ಲ ಏನು ಮಾಡ್ಬೋದು, ನಾವು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಉತ್ತಮವಾದಂಥ ಫ್ಯಾಟ್ ಕೂಡ ಸಿಗತ್ತೆ, ಜೊತೆಗೆ ಒಮೆಗಾ 3 ಕೂಡ ನಮಗೆ ಸಫಿಸಿಯೆಂಟಾಗಿ ಸಿಗತ್ತೆ. ಸೊ ಪ್ರತಿದಿನ ನಮ್ಮ ಒಂದು ಊಟದ ಬದಲಾವಣೆ ಮಾಡ್ಕೊಳ್ತಾ ಬಂದ್ವಿ ಅಂದ್ರೆ ನಮಗೇನಾಗತ್ತೆ, ಬಾಡಿಯಲ್ಲಿ ಬೇಕಾಗುವಂಥ ಪೋಷಕಾಂಶಗಳೆಲ್ಲವೂ ಸಫಿಸಿಯೆಂಟಾಗಿ ಸಿಗ್ತಾ ಬರುತ್ತೆ. ಇನ್ನು ನಮ್ಮ ಒಂದು ಊಟದಿಂದ ಇನ್ನೊಂದು ಊಟದವರೆಗೂ ಎಷ್ಟು ಗ್ಯಾಪ್ ಇರಬೇಕು, ಹೆಚ್ಚು ಕಡಿಮೆ ಅಂತಂದರೆ ಈಗಿರುವಂತಹ ಸೆಟೈಟಿ ಲೈಫಲ್ಲಿ ಅಂತಂದರೆ ಕೂತ್ಕೊಂಡೇ ಹೆಚ್ಚಿಗೆ ಕೆಲಸ ಮಾಡ್ತಾ ಇರ್ತೀವಿ ನಾವು, ಜಾಸ್ತಿ ಓಡಾಟ ಇರೋದಿಲ್ಲ, ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಕ್ಯಾಲರೀಸ್ ಏನಾಗೋದಿಲ್ಲ, ಬರ್ನ್ ಆಗ್ತಾ ಹೋಗೋದಿಲ್ಲ. ಈಗ ಮಾರ್ನಿಂಗ್ ನಾವು ನಾರ್ಮಲ್ ಬ್ರೇಕ್ಫಾಸ್ಟ್ ತೊಗೊಂಡಾಗ 300ರಿಂದ 500 ಕ್ಯಾಲ್ರಿವರೆಗೂ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅದನ್ನು ಕ್ಯಾಲ್ರಿ ಬರ್ನ್ ಮಾಡಲಿಕ್ಕೆ ನಾವು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡೋದಿಲ್ಲ. ಆ ಕಾರಣದಿಂದ ನಾವೇನಾಗಬೇಕಾಗಿರುತ್ತೆ, ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಹೆಚ್ಚು ಕಡಿಮೆ ಅಂದರೆ 6ರಿಂದ 8 ತಾಸುಗಳ ಕಾಲ ನಾವು ಗ್ಯಾಪ್ ಕೊಡಲೇಬೇಕಾಗತ್ತೆ. ಸೊ ಸಾಯಂಕಾಲದ ಊಟ ಕೂಡ ನೀವು ತುಂಬ ಬೇಗನೆ ಮಾಡಿಕೊಂಡು ಏನು ಮಾಡ್ಬೋದು, ಅದರಲ್ಲೂ ಕೂಡ ವೆರೈಟಿ ಆಫ್ ಫುಡ್ಡನ್ನು ಆ್ಯಡ್ ಮಾಡ್ಕೊಳ್ಬೋದು, ಜೊತೆಗೆ ಲೋ ಕ್ಯಾಲ್ರಿ ಇರುವಂಥ ಫುಡ್ಡನ್ನೇ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ಕೂಡ ನೀವು ಗಮನಿಸ್ಬೋದು. ಇದು ನಾವು ಪ್ರತಿದಿನ ಮಾಡುವಂತಹ ಒಂದು ಊಟದ ಬದಲಾವಣೆಯಲ್ಲಿ ನಾವು ಹೆಚ್ಚು ಕಡಿಮೆ ಊಟದಲ್ಲಿ ಅಂತಂದರೆ 2 ಊಟವನ್ನು ಫೈನಲ್ ಆಗಿ ಮಾಡ್ಕೊಳ್ಬೇಕು. ಎಲ್ರಿಗೂ ಈಗೇನಾಗಿದೆ, ಹೆಚ್ಚಿನ ಪ್ರಮಾಣದ ಕ್ಯಾಲರಿ ಇಂಟೇಕ್ ಆಗಿರೋದ್ರಿಂದ ಈ ಒಬೆಸಿಟಿ ಲೆವೆಲ್ ಜಾಸ್ತಿ ಆಗೋದ್ರಿಂದನೇ ತುಂಬ ಕಾಯಿಲೆಗಳು ಏನಾಗ್ತಾ ಇವೆ, ಅಟ್ಯಾಕ್ ಆಗ್ತಾ ಇವೆ. ಅದನ್ನು ನೀವು ಕೂಡ ಗಮನಿಸಿರ್ಬೋದು. ಎಕ್ಸಾಂಪಲ್ ಆಗಿ ಹೇಳ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದಿರ್ಬೋದು, ಅಥವಾ ಮಂಡಿ ನೋವು ಬರೋದಾಗಿರ್ಬೋದು. ಇವೆಲ್ಲ ಸಮಸ್ಯೆಗಳು ಏನಾಗ್ತಾ ಇವೆ, ಈ ಒಂದು ಕ್ಯಾಲರಿ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ. ಇನ್ನು ಇದು ಫ್ಯಾಟಿ ಲಿವರ್ ಅಂತ ಒಂದು ಸಮಸ್ಯೆ ಈಗ ಹೆಚ್ಚಿನಲ್ಲಿ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದೆ. ಸೊ ಅದು ಕೂಡ ಏನಾಗ್ತಾ ಇದೆ, ಈ ಕ್ಯಾಲರಿಯನ್ನು ಬರ್ನ್ ಮಾಡುವಂತಹ ಕಡಿಮೆ ಬರ್ನ್ ಆಗ್ತಾ ಇರೋದ್ರಿಂದಾನೇ ನಮಗೇನಾಗ್ತಾ ಇದೆ, ಇವೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇವೆ. ಆದ್ದರಿಂದ ನಮ್ಮ ಊಟದಲ್ಲಿ ನಾವೇನು ಮಾಡ್ಕೊಳ್ಬೇಕಾಗತ್ತೆ, ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ.
ಸೊ ಎರಡನೇ ಸರಳ ಸೂತ್ರ ಏನು ಅಂತ ಹೇಳೋದಾದರೆ, ನಾವು ಒಂದು ದಿನ, ವಾರಕ್ಕೆ ಒಂದು ದಿನ ಏನು ಮಾಡಬೇಕಾಗತ್ತೆ, ಕಂಪ್ಲೀಟಾಗಿ ಉಪವಾಸ ಇರಬೇಕಾಗತ್ತೆ. ಸೊ ಅದರಿಂದ ಏನಾಗತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ ಅಥವಾ ಏನು ಕ್ಯಾಲರಿ ಸ್ಟೋರ್ ಆಗಿ ಫ್ಯಾಟ್ ಡಿಪಾಸಿಟ್ ಆಗಿರತ್ತಲ್ಲ, ಆ ಫ್ಯಾಟ್ ಏನಾಗತ್ತೆ ಬರ್ನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂತಹ ಇನ್ಫ್ಲಮೇಷನ್ ಏನು ಉಂಟಾಗಿರುತ್ತೆ ಫ್ಯಾಟ್ನಿಂದ, ಅದು ಕೂಡ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ಒಂದು ದಿನ ಪೂರ್ತಿಯಾಗಿ ನಾವೇನಾಗಿರ್ಬೇಕಾಗತ್ತೆ, ಉಪವಾಸ ಇರಬೇಕಾಗತ್ತೆ. ಸೊ ನೀವೆಲ್ಲ ನೋಡಿರಬಹುದು, ಯಾವುದಾದ್ರೂ ಪ್ರಾಣಿಗೆ ಅದು ಹೊಟ್ಟೆ ಏನಾದರೂ ಆ ಥರದ್ದೇ ಕೆಟ್ಟಿತ್ತು ಅಂತಂದರೆ ಅದೇನು ಮಾಡತ್ತೆ, ಆ ಹೋಲ್ ಡೇ ಉಪವಾಸ ಇರುತ್ತೆ. ಸೊ ಉಪವಾಸ ಇದ್ಕೊಂಡೇ ಅದೇನು ಮಾಡತ್ತೆ, ತನ್ನ ಹೊಟ್ಟೆಯನ್ನು ಸರಿಪಡಿಸ್ಕೊಳ್ಳುತ್ತೆ. ಬಟ್ ಅದೇ ರೀತಿ ನಾವು ಏನು ಮಾನವ ಏನಿದ್ದಾನೆ ಅವನೇನು ಮಾಡ್ತಾನೆ, ಉಪವಾಸ ಇರೋದನ್ನೇ ಬಿಟ್ಟು ಇನ್ನೂ ಜಾಸ್ತಿ ತಿಂದು ಅಥವಾ ಎಂಟಾಸಿಡ್ ಅನ್ನೋ ಒಂದು ಟ್ಯಾಬ್ಲೆಟನ್ನು ತಗೊಂಡು ಮತ್ತೆ ಆ ದಿನದ ಏನು ಮಾಡ್ತಾನೆ, ಕ್ಯಾಲ್ರಿಯನ್ನು ಇಂಟೇಕ್ ಮಾಡ್ತಾ ಹೋಗ್ತಾನೆ. ಸೊ ಅದನ್ನು ಗಮನಿಸಿರ್ಬೋದು. ಉಪವಾಸ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರ್ತಿರ್ಬಹುದು, ಏನಪ್ಪ ಹೋಲ್ ಡೇ ಏನೂ ತಿನ್ನಲ್ದೇನೆ ಇರೋದು, ಅಥವಾ ಬೆಳಗ್ಗೆ ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿದ್ದು ರಾತ್ರಿ ಸಿಕ್ಕಾಪಟ್ಟೆ ಎಲ್ಲನೂ ಕೂಡಿಸಿ ತಿನ್ನೋದಲ್ಲ. ಉಪವಾಸ ಅಂತಂದರೆ ಒಂದು ಹೋಲ್ ಡೇ ಏನು ಮಾಡಬೇಕಾಗತ್ತೆ, ಯಾವುದಾದ್ರೂ ಒಂದು ಜ್ಯೂಸ್ ಮೇಲಾಗಿರಬಹುದು ಅಥವಾ ಲೆಮನ್ ಜ್ಯೂಸ್ ಮೇಲಾಗಿರಬಹುದು, ಈ ರೀತಿಯಾಗಿ ನಾವೇನು ಮಾಡ್ಬೋದು, ಉಳ್ಕೊಂಡು ನಮ್ಮ ಕ್ಯಾಲರಿ ಡಿಫಿಸಿಯೇಟನ್ನು ಮಾಡಿಕೊಂಡು ನಮ್ಮ ದೇಹದಲ್ಲಿ ಉಂಟಾಗುವಂಥ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಏನಾಗತ್ತೆ, ನಮ್ಮ ಬಾಡಿ ಆಟೋಮೆಟಿಕ್ಲಿ ಇನ್ನರ್ ಆರ್ಗನ್ಸ್ ಎಲ್ಲನೂ ಏನಾಗತ್ತೆ, ರಿಪೇರಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂತಹ ಕ್ಯಾಲರಿ ಲೆವೆಲ್ ಕೂಡ ತುಂಬ ಕಡಿಮೆ ಆಗ್ತಾನೆ ಬರುತ್ತೆ. ಜೊತೆಗೆ ನೆಕ್ಸ್ಟ್ ಡೇ ಏನಾಗುತ್ತೆ, ನಿಮ್ದೆಲ್ಲ ಆರ್ಗನ್ಸ್ಗಳು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ನಮ್ಮ ಒಂದು ಎರಡನೇ ಸರಳ ಸೂತ್ರ ಹೇಳ್ಬೋದು. ಇನ್ನು ಮೂರನೇದಾಗಿ ನಾವು ನೀರು ಕುಡಿಯುವುದು. ಯಾವ ರೀತಿ ನೀರು ಕುಡಿತಾ ಇದ್ದೀವಿ, ಅತೀ ಅವಶ್ಯಕತೆ ಬಿದ್ದಾಗ ಮಾತ್ರ ದೇಹಕ್ಕೆ ನಾವು ನೀರು ಕೊಡ್ತಾ ಇದ್ದೀವಿ. ಹಾಗಲ್ಲ, ನಾವು ಒಂದು ದಿನಕ್ಕೆ ಕಡಿಮೆ ಅಂದ್ರೂ 3 ರಿಂದ 4 ಲೀಟ್ರ್ ನೀರನ್ನು ದೇಹಕ್ಕೆ ಕೊಡಲೇಬೇಕು. ನೀರನ್ನು ಕೊಡೋದ್ರಿಂದ ನಮ್ಮ ದೇಹ ಏನಾಗತ್ತೆ, ಸ್ವಚ್ಛತೆಯನ್ನು ಒಳಗಡೆಯಿಂದನೇ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೆ. ಅದ್ರ ಜೊತೆಗೆ ನಾವು ಒಂದಿನ ಏನಪ್ಪ ಅಂತಂದರೆ ನೀರನ್ನು ಕೊಡೋದ್ರಿಂದ ನಮ್ಮ ದೇಹಕ್ಕೆ ಪ್ರತಿದಿನ ಇಂತಿಷ್ಟು ಅಂಥೇಳಿ 3 ರಿಂದ 4 ಲೀಟ್ರ್ ನೀರು ಕೊಡೋದ್ರಿಂದ ನಮ್ಮ ದೇಹ ಏನು ಮಾಡತ್ತೆ, ಹೈಡ್ರೇಟ್ ಆಗಿರುತ್ತೆ. ಪ್ರತಿಯೊಂದು ಆರ್ಗನ್ ಏನು ಮಾಡತ್ತೆ, ಕಂಪ್ಲೀಟಾಗಿ ಹೈಡ್ರೇಟ್ ಆಗಿರೋದ್ರಿಂದ ತನ್ನ ಕೆಲಸವನ್ನು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ವೇಟ್ ಲಾಸ್ಗೂ ಕೂಡ ಈ ನೀರು ಕೂಡ ತುಂಬ ಸಹಾಯ ಮಾಡುತ್ತೆ. ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ, ಪ್ರತಿದಿನ 3 ರಿಂದ 4 ಲೀಟ್ರ್ ನೀರನ್ನು ಕೊಡಲೇಬೇಕು. ಇನ್ನು ಯಾವ ರೀತಿ ನೀರು ಕುಡಿಬೇಕು, ನಾವು ಕುತ್ಕೊಂಡೇ ನೀರು ಕುಡಿಬೇಕು ಒಂದು. ಇನ್ನೊಂದು ತಾಸಿಗೆ, 1 ಗಂಟೆಗೆ ಏನು ಮಾಡಬೇಕಾಗತ್ತೆ, 1 ಗ್ಲಾಸ್ನಷ್ಟು ನೀರನ್ನು ಕುಡಿತಾ ಇರಬೇಕು. ಒಮ್ಮೆಗಲೇ ನೀರು ಕುಡಿಬೇಕು ಅಂತ ಹೇಳಿದಾರ ಅಂತೇಳಿ ನಾವೇನು ಮಾಡಬಾರ್ದು, 1 ಲೀಟ್ರ್ ಗಟ್ಟಲೆ ಒಂದೇ ಸಮನೆ ನೀರು ಕುಡಿಯೋದಲ್ಲ. ಅದರಿಂದ ಏನಾಗುತ್ತೆ, ನಮ್ಮ ಕಿಡ್ನೀಸ್ಗಳ ಮೇಲೆ ಪ್ರೆಷರ್ ಬೀಳತ್ತೆ. ಆ ಪ್ರೆಷರ್ಲಿಂದ ನಮಗೆ ಏನೋ ಒಂದು ಯೂರಿನ್ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾಗಿ ಉಂಟಾಗುವ ಚಾನ್ಸಸ್ ಇರುತ್ತೆ. ಅದ್ರ ಬದಲಿಗೆ ನಾವೇನು ಮಾಡಬೇಕು, ಗಂಟೆಗೆ ನೀರನ್ನು ಕುಡಿತಾ ಇರಬೇಕು. ಅದರಿಂದ ನಮ್ಮ ಬಾಡಿ ಕ್ಲೀನ್ ಆಗ್ತಾ ಇರುತ್ತೆ. ಅದು ಕೂಡ ನಮಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಆಗಲೇ ಹೇಳಿದೆ ಉಪವಾಸ ಅಂತ. ಉಪವಾಸದಲ್ಲಿ ನಾವು ಟೆಂಡರ್ ಕೊಕೊನಟ್ ವಾಟರ್ನಿಂದ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ನಾವು ಎಳ್ನೀರು ಮೇಲೆ ಒಂದು ದಿನ ಪೂರ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ ಎಲ್ಲ ಏನಾಗುತ್ತೆ, ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಇರುತ್ತೆ. ಅದರಲ್ಲೂ ಕೂಡ PCOS, PCOD ಪ್ರಾಬ್ಲಮ್ ಇರೋರಿಗೆ, ಓವರಿ ರಿಲೇಟೆಡ್ ಯಾರಿಗೆಲ್ಲ ಪ್ರಾಬ್ಲಮ್ ಇದೆಯೋ, ಪಿರಿಯಡ್ ರಿಲೇಟೆಡ್ ಯಾರಿಗೆಲ್ಲ ಪ್ರಾಬ್ಲಮ್ ಇದೆಯೋ ಅವರು ಈ ಒಂದು ಟೆಂಡರ್ ಕೊಕೊನಟ್ ಅಂತಂದರೆ ಎಳನೀರಿನ ಉಪವಾಸ ಮಾಡೋದ್ರಿಂದ ತುಂಬ ಅವರಿಗೆ ಬಾಡಿ ಸಪೋರ್ಟಿವ್ ಆಗಿರುತ್ತೆ. ಅದನ್ನು ಕೂಡ ನೀವು ಗಮನಿಸಬಹುದು. ಸೊ ನಾವೇನು ಮಾಡಬೇಕಾಗತ್ತೆ, ನೀರನ್ನು ಸಫಿಸಿಯೆಂಟಾಗಿ ನಮ್ಮ ಬಾಡಿ ಕೊಡೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರೋದ್ರ ಜೊತೆಗೆ ಇನ್ನರ್ ಆರ್ಗನ್ಸ್ ಎಲ್ಲನೂ ಏನಾಗಿರುತ್ತೆ, ನಮ್ಮದು ಕ್ಲೀನಾಗಿ ಇರುತ್ತೆ.
ಸೊ ನೀರು ಕುಡಿಯೋದು ಎಲ್ಲಾದರೂ ಹೊರಗಡೆ ಹೋಗಿದ್ವಿ ಅಂತಂದರೆ ನಾವೇನು ಹೇಳ್ಬಿಡ್ತೀವಿ, ಕೂಲ್ ಡ್ರಿಂಕ್ಸ್ ಕುಡ್ದಿದ್ದೀವಿ ಅಂತ ಏನು ಹೇಳ್ತೀವಿ, ಅಥವಾ ಹೊರಗಡೆ ಇರುವಂಥ ಪ್ರಿಸರ್ವೇಟಿವ್ ಡ್ರಿಂಕ್ಸ್ನೆಲ್ಲ ನಾವು ಕುಡಿತಾ ಇರ್ತೀವಿ. ಆಗೇನಾಗತ್ತೆ, ಆ ಒಂದು ಕೂಲ್ ಡ್ರಿಂಕ್ಸ್ ಏನಾಗುತ್ತೆ, ಅದರಲ್ಲಿರುವಂಥ ಕ್ಯಾಲ್ರಿಯನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಇಲ್ಲಂದ್ರೂ 1 ಲೀಟ್ರಷ್ಟು ನೀರು ಜಾಸ್ತಿ ಬೇಕಾಗಿರುತ್ತೆ. ಸೊ ಅದನ್ನು ಗಮನಿಸ್ಕೊಂಡು ನಾವು ಹೊರಗಡೆ ಹೋದಾಗಲೂ ಕೂಡ ಎಳ್ನೀರಿದ್ದರೆ ಎಳ್ನೀರು ಸಿಕ್ಕರೆ ಎಳ್ನೀರು ಕುಡೀರಿ, ಇಲ್ಲಪ್ಪ ಅಂತಂತಂದರೆ ನೀವೇನು ಮಾಡಬಹುದು, ನೀರನ್ನೇ ಜಾಸ್ತಿ ಪ್ರಮಾಣದಲ್ಲಿ ಕುಡಿಬಹುದು. ಇನ್ನು 4ನೇದು ಅಂತೂ ಬಂದಾಗ ನಮಗೆ ಎಕ್ಸಸೈಸ್. ಸೊ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಪ್ರತಿದಿನ ಒಂದು 25ರಿಂದ 30 ನಿಮಿಷಗಳ ಕಾಲ ನಾವು ನಮ್ಮ ಬಾಡಿಗೆ ಎಕ್ಸಸೈಸ್ ಕೊಡಲೇಬೇಕು. ಅದರಲ್ಲೂ ಕೂಡ ನಮ್ಮ ಮಸಲ್ ಬಲ್ಕ್ ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಆ ಟೈಮಲ್ಲಿ ಫ್ಯಾಟ್ ಡಿಪಾಸಿಟ್ ಆಗೋದು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವಾಗ ನಮ್ಮ ಬಾಡಿಯಲ್ಲಿರುವ ಮಸಲ್ಸ್ ಎಲ್ಲನೂ ಏನಾಗುತ್ತೆ, ಕ್ಯಾಲ್ರಿಯನ್ನು ಬರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪ್ರತಿದಿನ ನಾವು ಏನು ಮಾಡಬೇಕು, ಒಂದು 25ರಿಂದ 30 ನಿಮಿಷಗಳಲ್ಲಿ ನಮ್ಮ ಒಂದು ಎಕ್ಸಸೈಸನ್ನು ಮಾಡಬೇಕು. ಅದರಲ್ಲೂ ಕೂಡ ಈಗ ಎಲ್ಲರೂ ತುಂಬ ಅವೇರ್ ಆಗ್ತಾ ಇದ್ದಾರೆ. ಅದರಲ್ಲೂ ಯಾರೆಲ್ಲ ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡೇ ಅವ್ರು ಕೆಲಸ ಮಾಡ್ತಾರೆ, ಅವ್ರದ್ದು ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಒಂದು ಎಕ್ಸಸೈಸ್ ಕಡೆಗೆ ಅವೇರ್ನೆಸ್ ಜಾಸ್ತಿ ಬರ್ತಾ ಇದೆ. ಎಕ್ಸಸೈಸಲ್ಲಿ ಏರೋಬಿಕ್ಸ್ ಆಗಿರ್ಬೋದು, ಕಾರ್ಡಿಯಾಕು ಅಥವಾ ರೆಸಿಸ್ಟೆನ್ಸ್ ಎಕ್ಸಸೈಸಸ್ಸು ಆಗಿರ್ಬೋದು. ನೀವು ಫಸ್ಟಿಗೆ ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಸ್ವಲ್ಪ ಮಾಡಿಕೊಂಡು ಕಾರ್ಡಿಯಾಕ್ ಎಕ್ಸಸೈಸನ್ನು ರೆಗ್ಯುಲರ್ ಆಗಿ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಬಾಡಿಗೆ ಏನಾಗ್ತಾ ಹೋಗುತ್ತೆ, ಮಸಲ್ಸ್ ಬಲ್ಕ್ ಇಂಪ್ರೂವ್ ಆಗ್ತಾ ಬರುತ್ತೆ. ಯಾರ್ದೆಲ್ಲ ಮಸಲ್ಸ್ ಬಲ್ಕ್ ಇಂಪ್ರೂವ್ ಆಗಿರುತ್ತೋ ಅವರಿಗೆ ಯಾವುದೇ ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ಉದಾಹರಣೆಗೆ ಮಂಡಿ ನೋವಾಗಿರಬಹುದು, ಬಾಡಿ ಪೇನ್ ಆಗಿರಬಹುದು, ಪದೇ ಪದೇ ಏನೋ ಒಂದು ಅವರ ದೇಹಕ್ಕೆ ಅನಾಹುತ ಉಂಟಾದಾಗ ಬೇಗನೆ ಅವ್ರದ್ದು ಬೋನ್ ಕ್ರ್ಯಾಕ್ ಆಗಲ್ದೇ ಇರಬಹುದು. ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗೋದಿಲ್ಲ. ಈಗ ಹೇಳ್ತಾರೆ ಎಲ್ಲರೂ, ಜಾಸ್ತಿ ನಾವು ಫಿಸಿಕಲಿ ವರ್ಕ್ ಜಾಸ್ತಿ ಮಾಡೋರು ತುಂಬಾ ಊಟ ಮಾಡ್ತಿರ್ತಾರೆ, ಅದರಲ್ಲೂ ಕೂಡ ಅನ್ನನೇ ಜಾಸ್ತಿ ತಿಂತಿರ್ತಾರೆ. ಬಟ್ ಅವರು ಫಿಸಿಕಲ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೇನಾಗ್ತಾ ಇರುತ್ತೆ, ಅವ್ರ ಬಾಡಿಯಲ್ಲಿರುವಂಥ ಮಸಲ್ಸು ಕ್ಯಾಲ್ರಿಯನ್ನು ಲಾಸ್ ಮಾಡ್ಕೊಳ್ತಾ ಇರುತ್ತೆ. ಜೊತೆಗೆ ಅವ್ರ ಮಸಲ್ ಬಲ್ಕ್ ಏನಾಗಿರುತ್ತೆ, ಇಂಪ್ರೂವ್ಮೆಂಟಲ್ಲಿರುತ್ತೆ. ಬಟ್ ಹೆಣ್ಮಕ್ಳೆಲ್ಲ ಹೇಳ್ತಾರೆ, ಸ್ವಲ್ಪನೇ ತಿಂದಿದ್ದೀನಿ ಆದರೂ ಕೂಡ ನಾನು ವೇಟ್ ಲಾಸ್ ಆಗೋದಿಲ್ಲ, ವೇಟ್ ಗೇನ್ ಆಗ್ತಾನೆ ಹೋಗುತ್ತೆ, ಕಡಿಮೆ ತಿಂದರೂ ಕೂಡ ಹೀಗಾಗ್ತೆ ಅಂತ. ಅವ್ರದ್ದು ಮಸಲ್ ಬಲ್ಕ್ ಇಂಪ್ರೂವ್ ಆಗಿರೋದೇ ಇಲ್ಲ. ಆದ ಕಾರಣದಿಂದ ಅವ್ರ ಬಾಡಿ ಆ ರೀತಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಇದು ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಬಾಡಿಗೆ ನಮಗೆ 25ರಿಂದ 30 ನಿಮಿಷಗಳ ಕಾಲ ಬೇಕೇ ಬೇಕು. ಇನ್ನು ಕೊನೆಯದಾಗಿ ಹೇಳೋದಾದರೆ 5ನೇ ಸರಳ ಸೂತ್ರ ಯಾವುದು ಅಂದರೆ, ಪ್ರತಿದಿನ ನಮಗೆ ನಮ್ಮ ಮೈಂಡ್ಗೆ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಂಟ್ರೋಲ್ ಇಟ್ಕೊಳ್ಬೇಕಂತಂದರೆ ನಮಗೆ ಏನು ಬೇಕು, ಧ್ಯಾನ ಅನ್ನೋದು ಬೇಕೇ ಬೇಕು, ಮೆಡಿಟೇಷನ್ ಅನ್ನೋದು ಬೇಕೇ ಬೇಕು. ಸೊ ಯಾರಿಗೆಲ್ಲ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಅವರು ಒಂದು 5ರಿಂದ 10 ನಿಮಿಷಗಳ ಕಾಲ ಏನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಕಣ್ಣು ಮುಚ್ಕೊಂಡ್ರೆ ಸಾಕು, ನಾವೀಗ ನಮಗೇನಾಗತ್ತೆ, ಬೇರೆ ಬೇರೆ ಕಡೆ ಎಲ್ಲ ಆಲೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಾಗಿ ನೇರವಾಗಿ ಕಾನ್ಸಂಟ್ರೇಟ್ ಮಾಡಿ ನಾವು 5ರಿಂದ 10 ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದೇ ಆದರೆ ನಮಗೇನಾಗತ್ತೆ, ನಮ್ಮದು ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಯಾರಿಗೆ ಇದು ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕಾಗಲ್ವೋ ಅವರು ಒಬ್ಬರು ಕೋಚ್ ಅಂಡರಲ್ಲೇ ನೀವು ಏನು ಮಾಡಬಹುದು, ಒಂದು ಮೆಡಿಟೇಷನನ್ನು ಮಾಡಬಹುದು. ಇಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ತುಂಬ ಸಿಗ್ತಾ ಇದೆ, ಅದರಲ್ಲೂ ಕೂಡ ನೀವೇನು ಮಾಡ್ಬೋದು, ಮೆಡಿಟೇಷನ್ನ ಜಾಯಿನ್ ಹಾಕ್ಕೊಂಡು ನಿಮ್ಮ ಸ್ಟ್ರೆಸ್ ಲೆವೆಲನ್ನು, ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೇನಾಗುತ್ತೆ, ಅದು ಸಹಾಯ ಮಾಡುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ 5 ಒಂದು ಸರಳ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಈ 5 ಸರಳ ಸೂತ್ರಗಳನ್ನು ನೀವು ರೂಢಿಯಲ್ಲಿ ಕೊಂಡ್ರೆ ಪ್ರತಿದಿನ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ದಿನವರೆಗೂ ಯಾವುದೇ ಒಂದು ಮೆಡಿಕೇಷನ್ ಇಲ್ಲದೆ ನೀವೇನು ಮಾಡ್ಬೋದು, ಬದುಕಬಹುದು. ಓಕೆ, ಇನ್ನೂವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು ಎಲ್ಲರಿಗೂ.